ವ್ಯವಸ್ಥೆನ ಸುಧಾರಿಸಬೇಕು ಅಂತೇಳಿ ಸರ್ಕಾರದಲ್ಲಿ ಕಳಕಳಿ ಇದ್ದಿದ್ದೇ ಆಗಿದ್ದರೆ ತಕ್ಷಣ ಇವರ ಬೇಡಿಕೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕು. ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಅದೇನೋ ವ್ಯಾಕರಣ ಪಾಠ ಬೇರೊಬ್ಬರಿಗೆ ಹೇಳೋ ಅವಶ್ಯಕತೆ ಅದನ್ನು ತೋರಿಕೆಯಾಗಿ ಮಾಡೋದು ಬೇಡ. ನಿಜವಾಗಿ ವ್ಯಾಕರಣ ಕಲಿಸಂಥ ಶಿಕ್ಷಕರು ಬೀದಿಗೆ ನಿಂತ್ಕೊಂಡು ಇವತ್ತು ನೇಮಕಾತಿ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ನೀವು ವಿಧಾನಸೌಧದಲ್ಲಿ ವ್ಯಾಕರಣ ಪಾಠ ಇನ್ನೊಬ್ಬರಿಗೆ ಹೇಳುವಂಥ ಸ್ಥಿತಿಗೆ ಅವಶ್ಯಕತೆ ಇಲ್ಲ. ಅದನ್ನು ತೋರಿಕೆಗೆ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಬಿಡಬೇಕು. ಯಾಕಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದ್ದೀರಿ. ಕನ್ನಡ ಶಾಲೆಯ ಸಮಸ್ಯೆಗಳು, ಕನ್ನಡ ಶಾಲೆಯ ಶಿಕ್ಷಕರ ಸಮಸ್ಯೆಗಳು ಏನಿದಾವೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹತ್ತಿರದಿಂದ ಗೊತ್ತಿದೆ. ಸಿದ್ದರಾಮಯ್ಯನವ್ರ ಹತ್ರ ಬದ್ಧತೆ ಇದೆ ಅಂಥೇಳಿ ಅವರನ್ನು ನಾವು ಕನ್ನಡದ ರಾಮಯ್ಯ ಅಂತೇಳಿ ಎಲ್ಲ ಸಂದರ್ಭದಲ್ಲೂ ರಾಜ್ಯದಲ್ಲಿ ಕರೆದು ಅವರನ್ನು ಗೌರವಿಸಿದ್ದೀವಿ. ಹಾಗೆ ಈಗ ಶಿಕ್ಷಕರ ರಾಮಯ್ಯ ಸಿದ್ದರಾಮಯ್ಯ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ಅದನ್ನು ಉಳಿಸ್ಕೋತೀರೋ ಅಥವಾ ಕಳ್ಕೊತೀರೋ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ IAS ಅಧಿಕಾರಿಗಳು ಮಾಡಿಕೊಟ್ಟಂಥ ತಪ್ಪು ಟಿಪ್ಪಣಿಗಳಿಗೆ ಬರೆಯುವುದನ್ನು ಬಿಟ್ಟು ಶಿಕ್ಷಣ ವ್ಯವಸ್ಥೆಗೆ ಏನು ಆಗಬೇಕಾಗಿದೆ, ಶಿಕ್ಷಕರ ಸಮಸ್ಯೆಗಳು ಏನಿದಾವೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಶಿಕ್ಷಕರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡಬೇಕು. ಯಾಕಂತಂದರೆ ಭಾಳಷ್ಟು ಜನ IAS ಅಧಿಕಾರಿಗಳು ತಪ್ಪು ಮಾಹಿತಿಗಳನ್ನು ಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ನಿಮ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ಕೇಳಿದ್ರೆ ಯಾವುದೋ ಒಂದು ಕಾನೂನನ್ನು, ಯಾವುದೋ ಒಂದು ಕ್ಲಾಸನ್ನು ತಂದಲ್ಲಿಟ್ಟು ಇದು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ಆರ್ಥಿಕ ಹೊರೆ ಆಗುತ್ತೆ, ಮತ್ತೊಂದಾಗತ್ತೆ, ಬದನೇಕಾಯಿ ಆಗುತ್ತೆ ಅಂತೇಳಿ ಸುಳ್ಳುಗಳನ್ನು ಹೇಳಿ ಶಿಕ್ಷಕರದ್ದು ಅಷ್ಟೇ ಅಲ್ಲ, ಭಾಳಷ್ಟು ನೇಮಕಾತಿಗಳಲ್ಲಿ ಸರ್ಕಾರಕ್ಕೆ ದಾರಿ ತಪ್ಪಿಸುವಂಥ ಕೆಲಸಗಳು ಕನ್ನಡ ಬಾರದ IAS ಅಧಿಕಾರಿಗಳು ಮಾಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಸಮಸ್ಯೆಗಳು, ಉದ್ಯೋಗ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹಾಗಾಗಿ IAS ಅಧಿಕಾರಿಗಳ ಮಾತನ್ನು ಎಷ್ಟು ಕೇಳಬೇಕು ಸರ್ಕಾರದ ಮಂತ್ರಿಗಳು ಅಷ್ಟೇ ಕೇಳ್ರಿ. ಅದು ಉಪ್ಪಿನಕಾಯಿ ಆಗಿರಬೇಕು. ಯಾಕಂದರೆ ನಿಮ್ಮ ನಾಡಿನ ಜನ, ನಿಮ್ಮ ನಾಡಿನ ಶಿಕ್ಷಕರು ಕರ್ನಾಟಕದ ಉದ್ಯೋಗ ಸಮಸ್ಯೆಗಳ ಬಗ್ಗೆ ನೀವು ನಾಳೆಗೆ ಜನರಿಗೆ ಉತ್ತರ ಕೊಡಬೇಕಾದಂಥವ್ರು ನೀವು, IAS ಅಧಿಕಾರಿಗಳಲ್ಲ. ಹಾಗಾಗಿ ಶಿಕ್ಷಣ ಇಲಾಖೆಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಏನೇ ಲೋಪದೋಷಗಳು ಇದ್ದರೂ ಸಹ ಅದನ್ನು ಸರಿಪಡಿಸಿ ಅಧಿಕಾರಿಗಳ ಮಾತನ್ನು ಕೇಳದೆ ನೀವು ಸಹ ಗಟ್ಟಿ ಮನಸ್ಸಿನಿಂದ ಗಟ್ಟಿ ಧೈರ್ಯ ಮಾಡಿ ಈ ಸಲ ಶಿಕ್ಷಕರ ನೇಮಕಾತಿಯನ್ನು ಮಾಡಿ ನಿಮ್ಮ ಅವಧಿಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು